ಇವ್ರು ಜೈಲ್ಗೆ ಏನಕ್ಕೆ ಹೋಗಬೇಕು ಅಂತ. ಓಕೆ, ಸಿ ನಾನು ಈಗ ಯೂಟ್ಯೂಬ್ನ 2ನೇ ಹಂತದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ರಿವ್ಯೂ, ಬ್ಲಾಗು, ಫನ್ನಿಯಾಗಿ ಸ್ವಲ್ಪ ಅವಾಗವಾಗ ಯೂಸ್ಲೆಸ್ ಮಾತಾಡೋದು ಅದೆಲ್ಲ ಒಂದು ಸೈಡಿಗೆ ಬಿಟ್ಬಿಡಿ. ಇದು 2ನೇ ಹಂತ. ಅಂದರೆ ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬು ಹೆಂಗೆ ಅಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆನೇ ನಾನು ಜಸ್ಟ್ ಹೇಳ್ತೀನಿ ಅಷ್ಟೇ. ನಾನು ಬಿಗ್ ಬಾಸ್ ನೋಡ್ತೀನಿ ನಾನು. ಅದರಲ್ಲಿ ಮೊನ್ನೆ ಒಂದು ಇದರಲ್ಲಿ ಎಪಿಸೋಡಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ರಕ್ಷಿತಾ ಅನ್ನೋ ಯೂಟ್ಯೂಬರ್ಗೆ, ನಾನು 40 ವರ್ಷದಲ್ಲಿ 100 ಸಿನಿಮಾ ಅಷ್ಟು ಮಾಡಿದ್ದೀನಿ, ನಿನ್ನ ಕೈಲಾದರೆ ಮಾಡಿ ನೋಡು ಅಂತ. ಬಿಗ್ ಬಾಸ್ ಅವ್ರದ್ದು ವೈಯಕ್ತಿಕ, ಅವರು ಸೈನ್ ಮಾಡಿನೇ ಬಂದಿರ್ತಾರೆ. ತುಂಬ ನಾನು ಇನ್ವಾಲ್ವ್ ಆಗೋಲ್ಲ, ಜಸ್ಟ್ ನಾನು ಏನು ಹೇಳಬೇಕು ಅದನ್ನು ಹೇಳ್ತೀನಿ. ಮೇಡಮ್ ನಿಮ್ಮದು, ಮೇಡಮ್ಗೂ ಬೇಡ, ಅಶ್ವಿನಿ ಮೇಡಮ್ಗೆ ನಾನು ಅವ್ರಿಗೆ ಹೇಳೋದು ಬೇಡ, ನಿಮಗೆ ಹೇಳ್ತೀನಿ. ಅವ್ರದ್ದು ಎಂಟರ್ಟೈನ್ಮೆಂಟ್ ಫೀಲ್ಡು, ಮೂವೀಸ್ ಬೆಳೀತಾರೆ, ಕಿರುತಾರೆ. ಬಟ್ ರಕ್ಷಿತಾ ಯೂಟ್ಯೂಬು, ಇದೆರಡನ್ನೂ ಮ್ಯಾಚ್ ಮಾಡಬಾರ್ದು ಯಾವಾಗಲೂ. ನೋಡಿ, ಇವಾಗ ಮೇಡಮ್ಮು 40 ವರ್ಷದಿಂದ ಮಾಡಿದ್ದಾರೆ ಮೂವೀಸ್ಗೆಲ್ಲನೂ ಸಂಭಾವನೆ ಎಲ್ಲ ತಗೊಂಡು ಬಿಟ್ಬಿಟ್ಟಿರ್ತಾರೆ. ಆ ಸಂಭಾವನೆ ಮತ್ತೇನು ಇನ್ಕ್ರೀಸ್ ಆಗಲ್ಲ. ಅವರಪ್ಪ ದುಡ್ಡಿದೆ, ಕರ್ಗೋದೂ ಇಲ್ಲ, ಹಂಗಂತ ಬರೋದೂ ಇಲ್ಲ ದುಡ್ಡು. ಬಟ್ ಮಿಸ್ ರಕ್ಷಿತಾ ಅವ್ರದ್ದು ಬೆಳೀತಾ ಇರುತ್ತೆ ಯೂಟ್ಯೂಬಲ್ಲಿ ಇನ್ಕಮ್ಮು. ಆ್ಯಸ್ ಎ ನ್ಯೂ ಕಾಮರ್ ಆಫ್ ದ ಯೂಟ್ಯೂಬರ್ ಆಗಿ ನಾನು ನನಗೆ ತಿಳಿದಿರೋದಷ್ಟೇ ಹೇಳ್ತೀನಿ. ಈ ರಕ್ಷಿತಾ ಅನ್ನೋರು ಆಲ್ರೆಡಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ. ಆ ಇನ್ವೆಸ್ಟ್ಮೆಂಟು ಇವತ್ತಿಲ್ಲ ನಾಳೆ ಬೆಳೀತಾನೇ ಇರುತ್ತೆ. ಅಶ್ವಿನಿ ಮೇಡಮ್ ಅವ್ರದ್ದು ಬೆಳೆಯಲ್ಲ, ಅದು ಖಾಲಿ ಆಗೋಯ್ತು. ಅವ್ರು ಆವಾಗ 100ನೇ ಸಿನಿಮಾ ಮಾಡಿದ್ರಲ್ಲ, ಆ ದುಡ್ಡು ಅದ್ರ ನೆಕ್ಸ್ಟ್ ಡೇನೋ ಯಾವಾಗೋ ಖಾಲಿ ಆಗೋಗಿರುತ್ತೆ. ಇದನ್ನು ನಾನು ಏನು ಹೇಳ್ಬಿಡ್ತೀನಿ ಅಂದರೆ, ಎರಡನ್ನೂ ಇದು ಮಾಡಬಾರ್ದು, ಅದು ಸಪ್ರೇಟು. ಮೈನ್ ಮ್ಯಾಟರ್ ಅಂದರೆ ಯೂಟ್ಯೂಬ್, ಏನೋ ಯೂಟ್ಯೂಬ್ ಮಾಡಿಬಿಟ್ಟು ಅಂತೆಲ್ಲ ಹೇಳ್ತಾರಲ್ಲ, ನಾನು ನೋಡಿದ ಹಾಗೆ ಒಂದು ಯೂಟ್ಯೂಬರ್ ಆಗಲಿ, ಸುಮ್ಮನೆ ಟೈಮ್ ಪಾಸ್ಗೆ ಅವಾಗ ವಿಡಿಯೋ ಮಾಡ್ತಿದ್ದವರಾಗಲಿ ಇವಾಗ ಬೆಳೀತಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಡಮ್ ಡಿಗ ಗೌಡನ, ಯಾರವರು, ನೂನು ಗೌಡ, ಧನುಶ್ರೀ ಅವರೆಲ್ಲ ವೇಸ್ಟು, ಮಾಡೋಕ್ಕೆ ಕೆಲಸಿಲ್ಲ ಅಂತ. ಅವರು ನನ್ನಿಂದ ಇವ್ರು ಬದುಕ್ತಿದ್ದಾರೆ, ಟ್ರೋಲರ್ಸ್ ಬದುಕ್ತಿದ್ದಾರೆ, ನನ್ನ ಮ್ಯಾನೇಜರ್ಗೆ ನನ್ನ ಸಂಬಳ ಇಷ್ಟು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ನಾನು ಮಾಮೂಲಿ ಬಿಲ್ಡಪ್ ಅಲ್ವಾ, ಇವರೆಲ್ಲ ಹಿಂಗೆ ಮಾಡ್ತಾರೆ. ಆ್ಯಕ್ಚುಯಲ್ ಮ್ಯಾಟರ್ ಅದೇ. ಗೈಸ್, ಬಿ ಫೋಕಸ್. ಅವ್ರು ಏನು ಹೇಳ್ತಿದ್ದಾರೆ, ಏನು ನಡೀತಿದೆ, ದಯವಿಟ್ಟು ಯೋಚನೆ ಮಾಡಿ. ಯೂಟ್ಯೂಬು ಅರ್ನ್ ಮಾಡುತ್ತೆ, ತುಂಬ ಅರ್ನ್ ಮಾಡುತ್ತೆ. ನಾವುಗಳು ನಗದ್ಕೊಂಡು ಕಾಮಿಡಿಗಳನ್ನ ತಿಳ್ಕೊಂಡು ನಾವೇ ಅಂದರೆ ಎಲ್ಲರೂ ಬಿಟ್ಬಿಟ್ಟಿದ್ದೀವಿ. ದೇ ಆರ್ ಆಲ್ರೆಡಿ ಫಾರ್ವರ್ಡ್. ಆದರೆ ಅವ್ರ ಜೊತೆ ಓಡಿ ಅವ್ರನ್ನ ಸೋಲಿಸ್ಬೋದು, ಅವ್ರ ಜೊತೆ ಓಡ್ಬೋದು. ಇಲ್ಲ, ಅದು ಬೇಕಾಗಿಲ್ಲ, ಏನು ಅದರಿಂದನೇ ನಾನು ಬದುಕಬೇಕಂತೇನಿಲ್ಲ, ನಾನು ದುಡಿತಾ ಇದ್ದೀನಿ ಅಂತಲೂ ಬದುಕ್ಬೋದು. ಬಟ್ ಅವನ ಮೇಲೆ ನಗದ್ಕೊಂಡು ನಾವುಗಳು ನೋಡಿನೇ ನಾವೇ ದುಡ್ಡು ಮಾಡಿ ಕೊಡ್ತಾ ಇರೋದನ್ನು ಬೈದು ಬೇರೆ ನಾವು ಅವ್ರನ್ನ ದುಡ್ಡು ಕೊಟ್ಟು ಬೆಳೆಸ್ತಾ ಇದ್ದೀವಿ. ಮ್ಯಾಟ್ರ್ ಇಷ್ಟೇ. ಟೆಲಿಮಾರ್ಕೆಟಿಂಗ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ. ಗೈಸ್, ಮುಂದೆ ನನಗೆ ಗೊತ್ತಿದ್ದಂಗೆ ಇವಾಗಲೂ ಸ್ಟಾಪ್ ಇಲ್ಲ. ನಾನು ಇವಾಗೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ನಂಗೆ ಗೊತ್ತಿಲ್ಲ ಇದು ವೈರಲ್ ಆಗುತ್ತೋ, ಇಲ್ಲ ನಾನು ಫುಲ್ ಹಿಟ್ ಆಗಿಬಿಡ್ತೀನೋ, ಇಲ್ಲ ಎಲ್ಲ ಟ್ರೋಲ್ ಮಾಡ್ಬಿಟ್ಟು ಪಕ್ಕಕ್ಕೆ ಬಿಸಾಕ್ತಾರೋ, ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಮ್ಯಾಟ್ರ್ ಇದೆ. ನಾನು ಒಂದು ವಿಷಯಕ್ಕೆ ಇಳಿತಾ ಇದ್ದೀನಿ ಅಂದರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಇದು ಮಾಡ್ಬೋದಾ ಮಾಡಬಾರ್ದಾ, ನನ್ನ ತಲೆಯಲ್ಲಿ ಬರುತ್ತೆ. ಇದು ಕಂಟಿನ್ಯೂ ಆಗುತ್ತಾ, ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತಾ, ಕಂಟಿಜೆನ್ಸಿ, ಇನ್ನೇನು ಸಸ್ಟೈನಬಿಲಿಟಿ, ಕೆಲವೊಂದು ದೊಡ್ಡ ಇಂಗ್ಲೀಷ್ ವರ್ಡ್ಸ್ ಎಲ್ಲ ಇದ್ದಾವಲ್ಲ, ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟೆ ನಾನು ಒಂದು ಇದಕ್ಕೆ ಇಳಿಯೋದು. ನಾನು ಯೂಟ್ಯೂಬ್ಗೆ ಬಂದಿರೋದು ಅದಕ್ಕೇ. ನಾವೇನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಫೋನ್ ಇದೆಯಾ, ಒಂದು ಸ್ವಲ್ಪ ಬೆಳ್ಳಗೆ ಬರೋ ಲೈಟ್ ಇದೆಯಾ,
ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇದೆಯಾ, ಡೇಟಾ ಇದೆಯಾ? ಮಾಡೋಣ, ಒಳ್ಳೆ ವಿಚಾರ ಮಾಡೋಣ. ಅದು ಇದು ವೇಸ್ಟ್ ಮಾತಾಡೋದು ಅದೆಲ್ಲ ಇದ್ದೇ ಇರುತ್ತೆ. ಒಳ್ಳೆ ವಿಚಾರಕ್ಕೆ ಮಾಡೋಣ, ಒಳ್ಳೆ ವಿಚಾರ ಮಾಡಿ ಅಪ್ಲೋಡ್ ಮಾಡೋಣ. ನಾವು ಇವತ್ತಿಲ್ಲ ನಾಳೆ ಬೆಳಿತೀವಲ್ಲ. ಇದನ್ನು ನಾನು ಇನ್ನೊಬ್ಬ ಯೂಟ್ಯೂಬರ್ ಹತ್ರನೇ ನೋಡಿರ್ತೀನಿ, ಸರಿನಾ? ನಾನು 3 ಗಂಟೆ ಎಲ್ಲ ಹಂಗೇನು ಜ್ಞಾನೋದಯ ಆಗಿರಲ್ಲ. ಸೊ ಮೇಡಮ್ ಹೇಳ್ತಿದ್ದಾರಲ್ಲ, 40 ವರ್ಷದಲ್ಲಿ ನಾನು ಇಷ್ಟೆಲ್ಲ ಮಾಡ್ಬಿಟ್ಟೆ ಅಂತ. ಮೇ ಬಿ ಆ ಹುಡುಗಿ 40 ವರ್ಷಕ್ಕೆ ಇನ್ನೂ ಜಾಸ್ತಿ ಮಾಡಲೇಬೋದು, ಮಿಸ್ ರಕ್ಷಿತ್ ಅವರು. ನನಗೆ ಟಾಪಿಕ್ ಏನು ಬೇಕಿತ್ತಂದರೆ, ಅವರು ಕೆಳಗೆ ನೋಡಬಾರ್ದಾಗಿತ್ತು. ಒಂದು ಯೂಟ್ಯೂಬ್ ಮಾಡೋರನ್ನ ತುಂಬ ಕೆಳಗೆ ನೋಡಬಾರ್ದಾಗಿತ್ತು, ನೋಡಿದ್ದಾರೆ. ಆದ್ದರಿಂದನೇ ಇವಾಗ ನಿನ್ನೆ ಮೊನ್ನೆ ಕಂಡುಬಿಟ್ಟಿರೋ ಕೂಸು ಬಂದು ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಯೂಟ್ಯೂಬಲ್ಲಿ. ನಾನು ಇಷ್ಟನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಗೈಸ್. ಯಾವ ಪ್ಲಾಟ್ಫಾರ್ಮ್ ಆದ್ರೂ ತಪ್ಪಲ್ಲ, ಅದು ಒಬ್ರಿಗೆ ಹರ್ಟ್ ಆಗಬಾರ್ದು ಅಷ್ಟೇ, ಒಬ್ರಿಗೆ ಬೇಜಾರಾಗಬಾರ್ದು ಅಷ್ಟೇ, ಒಬ್ರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನೀ ಯಾವ ಪ್ಲ್ಯಾಟ್ಫಾರ್ಮಲ್ಲಾದರೂ ಮುಂದಕ್ಕೆ ನಡಿಬೋದು. ನಿಂಗೆ ಉದ್ಧಾರ ಆಗುತ್ತೆ, ಇಲ್ಲ ನಿನ್ನ ವಿಷನ್ ಕರೆಕ್ಟಾಗಿದೆ, ನೀನು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ಅದನ್ನ ಒಳ್ಳೆ ರೀತಿಯಲ್ಲಿ ತಲುಪಿಸ್ತೀವಿ ಅಂದರೆ ಗುಡ್ ಬ್ರೋ. ಜೈ ಹಿಂದ್, ಜೈ ಕನ್ನಡಾಂಬೆ.